ನಾಯಕತ್ವದ ಕೊರತೆ ತುಂಬಲು ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯ ಬಿಜೆಪಿ ಪಾಳಯಕ್ಕೆ ಹೊಸ ನಾಯಕನ ಆಗಮವಾಗುವಂಥ ಸಾಧ್ಯತೆಗಳಿದ್ದಾವೆ. ಸಂಘನಿಷ್ಠೆ ಪಕ್ಷಕ್ಕೂ ಆಪ್ತರಾಗಿದ್ದವರಿಗೆ ಹೊಣೆಗಾರಿಕೆಯನ್ನು ಕೊಡಬೇಕು ಅನ್ನುವಂಥ ಪ್ಲಾನ್ ಇದೆ. ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನನ್ನ ಮುನ್ನೆಲೆಗೆ ತರಬೇಕು ಅನ್ನುವಂಥ ತಯಾರಿಗಳು ನಡೀತಾ ಇದೆ. ರಾಜ್ಯ ರಾಜಕಾರಣದಂಥ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಮುಖ ಮಾಡ್ತಾರೆ. ಕೆಲಸಗಳಿಂದಲೂ ಕೂಡ ಹೆಸರು ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ. ಹೊಸ ಪ್ರಯೋಗಕ್ಕೆ ಮುಂದಾಗುತ್ತಾ ಹಾಗಾದರೆ ಬಿಜೆಪಿ? ಈ ಬಗ್ಗೆ ಈ ವಾರದಲ್ಲಿ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆಗಳಿದೆ. ರಾಜ್ಯ ರಾಜಕಾರಣಕ್ಕೆ ಬರ್ತಾರ ಹಾಗಾದರೆ ಬಿಜೆಪಿಯ ಮತ್ತು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ, ಅಥವಾ ಸಕ್ರಿಯ ರಾಜಕೀಯದಿಂದಲೇ ದೂರ ಉಳಿತಾರಾ? ಯಾಕಂದರೆ ಉತ್ತರ ಕನ್ನಡ ಏನಿದೆ ಅಲ್ಲಿಂದ ಅವ್ರಿಗೆ ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟಿರಲಿಲ್ಲ. ಹಾಗಾಗಿನೇ ಅದನ್ನು ನೊಂದ್ಕೊಂಡಿದ್ರು ಅವರು. ಮತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಮೂಲೆ ಗುಂಪು ಮಾಡಲಾಗ್ತಿದೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇತ್ತು. ಈಗ ಸೋಮಣ್ಣ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇತ್ತು. ಅನಂತಕುಮಾರ್ ಹೆಗಡೆ ಅವ್ರನ್ನ ತಂದು ಕೂರಿಸ್ಬೇಕು ಅನ್ನುವಂಥ ಚರ್ಚೆ ಕೂಡ ಬಹಳ ಗಂಭೀರವಾಗಿ ನಡೆದಿದೆ ಅಂತೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ನೋಡಬೇಕು. ಬಟ್ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬಿಡ್ತಾರಾ? ಅದು ಕೂಡ ನುಂಗಲಾರದ ತುಪ್ಪ ಅವ್ರಿಗೆ, ಹೈಕಮಾಂಡ್ ನಾಯಕರಿಗೆ. ಬದಲಾವಣೆ ಆಗೋದಾಗಿದ್ದರೆ ಹಿಂದೆನೇ ಆಗ್ಬೋದಾಗಿತ್ತೇನೋ. ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನೆಕ್ಸ್ಟ್ ಈಗ ಕಾರ್ಯಕಾರಿಣಿಗೆ ಬರ್ತಾ ಇದ್ದಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದೆ. ಹಾಗಾಗಿ ಬದಲಾವಣೆ ಆದರೆ ಮೇಜರ್ ಆಗ್ಬೋದು. ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಬಹುದು. ಯಾಕಂದರೆ ಅವರು ಈ ಜಾತ್ಯತೀತವಾದದ ಒಂದು ವಿರುದ್ಧ ಏನಿದೆ, ಕಾಂಗ್ರೆಸ್ನ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮತ್ತು ರಾಜ್ಯದ ತುಂಬ ಪ್ರವಾಸ ಮಾಡಿ, ಅಂದರೆ ಹಿಂದುತ್ವದ ವೋಟ್ ಬ್ಯಾಂಕ್ ಭದ್ರ ಮಾಡಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನು ಈಗ ಮಾಡ್ತಾ ಇದ್ದಾರಂತೆ. ಹಾಗಾಗಿಯೇ ಅನಂತಕುಮಾರ್ ಹೆಗಡೆ ಅವರನ್ನು ಈ ಸ್ಥಾನಕ್ಕೆ ಕೂರಿಸಿದರೆ ಅದು ಪ್ಲಸ್ ಆಗುತ್ತೆ ಅಂಥೇಳಿ, ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಅಂತ. ಪಕ್ಷದ ಬಿಟ್ಟು ಹೋದವ್ರನ್ನ, ಪಕ್ಷದಿಂದ ತೆಗೆದವ್ರನ್ನ, ಈಗ ನೋಡಿ ಈಶ್ವರಪ್ಪ, ಯತ್ನಾಳು ಅಂತ ಕೆಲ ನಾಯಕರನ್ನ ಮತ್ತೆ ವಾಪಸ್ ಗರ್ವಾಪ್ಸಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇರಬಹುದೇನೋ ಪ್ಲ್ಯಾನು ಹೈಕಮಾಂಡ್ ನಾಯಕರದ್ದು. ಮತ್ತೀಗ ರೆಬಲ್ ಟೀಮು ಅದರಲ್ಲೇ 3-4 ಬಣಗಳಾಗಿದ್ದಾವೆ. ವಿಜೇಂದ್ರ ಅವ್ರ ನಾಯಕತ್ವವನ್ನು ಕೆಲವೊಬ್ಬರು ಒಪ್ಕೊಳ್ತಾ ಇಲ್ಲ. ಅವರು ಅಧ್ಯಕ್ಷರಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು, ಇದು ಪ್ಲಸ್ ಆಗ್ಬೋದು ಕಾಂಗ್ರೆಸ್ನವ್ರಿಗೆ ಅನ್ನುವಂಥ ಅಂಜಿಕೆ ಕೂಡ ಕೆಲವರು ನಾಯಕರಿಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಅನಂತಕುಮಾರ್ ಹೆಗಡೆ ಅವರ ಹೆಸರು ಬಹಳ ಚಾಲ್ತಿಯಲ್ಲಿದೆ. ನಿಜಕ್ಕೂ ಆ ಥರದ ಒಂದು ಚರ್ಚೆಗಳು ನಡೆದಿರ್ಬೋದಾ? ಬರೀ ಚರ್ಚೆ ಅಷ್ಟೇನಾ, ಅಥವಾ ಆ ಥರದ ಒಂದು ಸಿದ್ಧತೆಗಳು ನಡೀತಾ ಇರ್ಬೋದು? ಯಾಕಂದರೆ ವಿಜೇಂದ್ರ ಅವ್ರನ್ನ ಸುಲಭ ಕೆಳಗಿಳಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತೀವಿ. ಹಾಗಾಗಿ ಪ್ರಭು, ಬಿಜೆಪಿಯಲ್ಲಿನ ಬಡ ರಾಜಕಾರಣದ ವಿಚಾರದಿಂದಾಗಿ ನಾಯಕತ್ವದ ಹಂತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅವರು ಎಡವುತ್ತಿರೋದನ್ನ ಕಾಣ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಮುಖರು ಹೊಸ ನಾಯಕತ್ವ ಸೃಷ್ಟಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೊಸ ನಾಯಕತ್ವ ಸೃಷ್ಟಿಯಿಂದ ಮಾತ್ರಕ್ಕೆ ಈಗಿರುವವರನ್ನ ಬದಲಾಯಿಸುವುದು ಅಥವಾ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡುವುದು ಅಂತಲ್ಲ, ಇರುವ ಜಾಗದಲ್ಲಿ ಎಲ್ಲ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಬಲ್ಲ ಒಬ್ಬ ನಾಯಕನನ್ನ ರಾಜ್ಯದ ರಾಜಕೀಯ ವಲಯದಲ್ಲಿ ಬಿಜೆಪಿಯ ಪಡಸಾಲೆ ಒಳಗೆ ತಂದು ಬಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚರ್ಚೆ ಆರಂಭವಾಗಿದೆ. ಅದರ ಭಾಗವಾಗಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಿ ಸಂಸದರಾಗಿಯೂ ಸಚಿವರಾಗಿಯೂ ಜವಾಬ್ದಾರಿ ಹೊತ್ತಿದ್ದಂತ ಅನಂತಕುಮಾರ್ ಹೆಗಡೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ತಂದುಕೊಳ್ಬೇಕು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಬಿಜೆಪಿ ವಲಯದಲ್ಲಿ ಇದು ಬಹು ಚರ್ಚೆ ಪಡ್ತಾ ಇದೆ. ಅವರನ್ನ ಕರೆಸುವ ಮುಖಾಂತರ ಪಕ್ಷದ ಅಜೆಂಡಾವನ್ನ ಎದುರಿಸಿಕೊಳ್ಳುವ, ಸಂಘಕ್ಕೂ ಬೇಕಾಗಿರುವ, ಪಕ್ಷದಲ್ಲೂ ನಿಷ್ಠರಾಗಿರುವಂತಹ ವ್ಯಕ್ತಿಯೊಬ್ಬರನ್ನ ತರುವ ಮುಖಾಂತರ ಪಕ್ಷದ ನಾಯಕತ್ವದ ಸಮಸ್ಯೆಗೆ ಇಚ್ಛಿಷ್ಟಿಯನ್ನ ಹಾಡಬೇಕು ಅನ್ನುವಂತಹ ಚಿಂತನೆ ಪಕ್ಷದ ವಲಯದಲ್ಲಿ ವ್ಯಕ್ತವಾಗಿದೆ. ಈ ಬಗ್ಗೆ ಪಕ್ಷದಲ್ಲಿರುವ ಬಹುಪಾಲು ನಾಯಕರು ಕೂಡ ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ಹಂತಕ್ಕೆ ಇದಕ್ಕೆ ಸಹಮತವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವರನ್ನ ಕರೆತರುವ ಮುಖಾಂತರ ರಾಜ್ಯದಲ್ಲಿ ಈಗಿರುವಂತಹ ಬಿಜೆಪಿಯ ನಾಯಕತ್ವದ ಸಮಸ್ಯೆ ಒಳಗಿನ ಭಾಗವನ್ನ ಸರಿ ಮಾಡಿಕೊಂಡು ಮುಂದಿನ ಚುನಾವಣೆ ಹೊತ್ತಿಗೆ ಸಮರ್ಥವಾದಂತಹ ನಾಯಕರ ತಂಡವೊಂದನ್ನು ಕಟ್ಟುವಂತ ಯೋಚನೆಯನ್ನ ವರಿಷ್ಠ ನಾಯಕರು ಮಾಡಿಕೊಂಡಿದ್ದಾರೆ. ಆ ಭಾಗವಾಗಿ ಅವರನ್ನ ರಾಜ್ಯಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗಳು ನಡೀತಾ ಇದೆ ಅನ್ನೋದು ಒಂದು ಮಾಹಿತಿ. ಮತ್ತೊಂದು ಮೂಲದ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಸಂಬಂಧ ಮಾತುಕತೆಯನ್ನು ಮಾಡೋದಕ್ಕೆ ವರಿಷ್ಠರು ಅವರನ್ನು ಕರೆದುಕೊಳ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಭೇಟಿ ಸಮಯ ನಿಗದಿಯಾಗಿಲ್ಲ. ಹೀಗಾಗಿ ಮುಂದಿನ ವಾರದಲ್ಲಿ ಅವರನ್ನ ಭೇಟಿಯಾಗಿ ಅವರ ರಾಜಕೀಯ ಮುಂದಿನ ಹೆಜ್ಜೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಯೋಚನೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿರುವಂತಹ ನಾಯಕರುಗಳು ಇದ್ದಾರೆ. ವರಿಷ್ಠರ ಜೊತೆ ಕೂತ ಸಂದರ್ಭದಲ್ಲಿ ಈ ಬಗ್ಗೆ ಅಂತಿಮ ಹಂತದ ನಿರ್ಧಾರಗಳು ಪ್ರಕಟವಾಗಬಹುದು. ಆ ಸಂದರ್ಭದಲ್ಲಿ ಅವರು ರಾಜ್ಯದ ರಾಜಕೀಯಕ್ಕೆ ಬರ್ತಾರೋ ಅಥವಾ ಮತ್ತೆ ಸಂಸದರಾಗಿ ಮುಂದುವರಿಯುವಂತ ಯೋಚನೆ ಇದ್ದು ಇನ್ನದ್ರ ಬಗ್ಗೆ ತಿಳಿದುಕೊಂಡು ಮುಂದುವರಿಯುವಂತಹ ಚಿಂತನೆಯನ್ನ ಕೂಡ ಅವರು ಹೊಂದ್ಕೊಂಡಿದ್ದಾರೆ. ಅವರಿಂದ ಬರುವಂತಹ ಮಾಹಿತಿಯನ್ನ ಪಡೆದುಕೊಂಡು ಮುಂದೆ ನಿರ್ಧಾರ ಮಾಡಬಹುದು ಅನ್ನುವಂತ ಯೋಚನೆಯನ್ನ ರಾಜ್ಯ ಬಿಜೆಪಿ ಹೊಂದ್ಕೊಂಡಿದ್ದಾರಂತೆ. ಈ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ ಸಚಿವವಾದರೆ ಉತ್ತಮವಾಗುತ್ತೆ ಅನ್ನುವಂತಹ ಬಯಕೆಯನ್ನ ಒಂದಷ್ಟು ಮಂದಿ ಬಿಜೆಪಿ ಶಾಸಕರು ತಪ್ಪಿಕೊಂಡಿದ್ದಾರೆ.
ಪಕ್ಷದಲ್ಲಿರುವಂತಹ ರಾಜಕಾರಣವೇ ಪಕ್ಷದ ಮುಂದಿನ ಹೆಜ್ಜೆಗಳಿಗೆ ತೊಡಕಾಗ್ತಾ ಇದೆ. ಎಲ್ಲರನ್ನ ಒಪ್ಪಿಸಿಕೊಂಡು ಹೋಗುವಂತಹ ಸಂಯಮ ಇರುವವರಿಗೆ ಸಾಧ್ಯ ಆಗ್ತದೆ. ಇರುವ ಪ್ರಯತ್ನ ಕೂಡ ಅದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಹೀಗಾಗಿ ಮುಂದಿನ ಚುನಾವಣೆ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗ್ಲೇಬೇಕು ಅಂದಾಗ ಮೂರನೇ ವ್ಯಕ್ತಿಯೊಬ್ಬರ ಪ್ರವೇಶ ಮಾಡಿದಾಗ ಇವೆಲ್ಲವೂ ಸರಿಯಾಗಬಹುದು ಅಂತ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಈಗ ಚರ್ಚಾಂಶದಲ್ಲಿರುವಂತಹ ಈ ವಿಷಯ ಎಷ್ಟು ದಿನಗಳವರೆಗೆ ಇದೇ ರೀತಿ ಚರ್ಚೆಯಲ್ಲಿ ಉಳಿತದೋ ಅಥವಾ ನಿಜವಾಗಿ ಸಾಕಾರ ಆಗುತ್ತೋ ಅಂತ ಕಾಯುವಿಕೆ ಅವರಲ್ಲೂ ಕೂಡ ಇದೆ. ಪಕ್ಷದ ವರಿಷ್ಠ ನಾಯಕರು, ರಾಜ್ಯ ಪ್ರಮುಖರು ಈ ಬಗ್ಗೆ ಸ್ಪಷ್ಟ ಸಂದೇಶವನ್ನು ಕೊಡುವವರೆಗೂ ಬಹು ಚರ್ಚಿತ ವಿಚಾರವಾಗಿ ಉಳಿದಿದೆ. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.